ದೇವರ ಆಶೀರ್ವಾದಗಳನ್ನು ಇಹದಲ್ಲಿಯೂ ಪರದಲ್ಲಿಯೂ ನಿಮ್ಮ ಜೀವಿತದಲ್ಲಿ ಅನುಭವಿಸಬೇಕಾದ್ರೆ ಜಯ ಹೊಂದಬೇಕೆಂಬುದಾಗಿ ದೇವರ ವಾಕ್ಯದಲ್ಲಿ ಬಹಳ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಪಾಪದ ಬಲವನ್ನು ಮುರಿದು, ಶಾಪದ ಬಲವನ್ನು ಮುರಿದು, ಸೈತಾನ ಬಲವನ್ನು ಲಯ ಮಾಡಿ ಆತನು ಜಯ ಪಡೆದ ದೇವರು ನಮ್ಮ ಕರ್ತನಾದ ಯೇಸು ಕ್ರಿಸ್ತನಾಗಿದ್ದಾನೆ. ದೇವರು ಇಟ್ಟಿರುವಂತೆಲ್ಲ ಆಶೀರ್ವಾದಗಳನ್ನು ಬಾಧ್ಯವಾಗಿ ನಮ್ಮ ಜೀವಿತದಲ್ಲಿ ಅನುಭವಿಸಬೇಕಾದ್ರೆ, ಹೊಂದಿಕೊಳ್ಳಬೇಕಾದ್ರೆ ಜಯ ಹೊಂದಬೇಕು. ನಾನು ಸೋತು ಹೋಗುವುದಿಲ್ಲ, ಯಾಕೆಂದರೆ ಲೋಕದಲ್ಲಿರುವವನಿಗಿಂತಲೂ ನನ್ನಲ್ಲಿರುವ ಆತನು ಹೆಚ್ಚಿನವನು. ಈ ಹೋರಾಟವನ್ನು ವೈರಿಯಾದ ಸೈತಾನು ತಂದರೂ ನಿಮ್ಮನ್ನು ಜಯಿಸಲು ಸಾಧ್ಯವೇ ಇಲ್ಲ. ಯಾಕಂದರೆ ಲೋಕವನ್ನೇ ಜಯಿಸಿದಂಥ ದೇವರು ನಿಮ್ಮ ಸಂಗಡ ಇದ್ದಾನೆ. ಕರ್ತನಲ್ಲಿ ಪ್ರಿಯರಾದವರೇ, ದೇವರ ಜೀವವುಳ್ಳ ವಾಕ್ಯವನ್ನು ಧ್ಯಾನ ಮಾಡಲು ಯೇಸು ಕ್ರಿಸ್ತನ ಅತಿ ಮಧುರವಾದ ನಾಮದಲ್ಲಿ ನಿಮ್ಮನ್ನು ಪ್ರೀತಿಯಿಂದ ನಾವು ಸ್ವಾಗತ ಮಾಡುತ್ತೇವೆ. ಇಂದು ಧ್ಯಾನ ಮಾಡುವಂಥ ವಿಷಯ, ಜಯ ಹೊಂದುವವನು ಇವುಗಳಿಗೆ ಬಾಧ್ಯನಾಗುವನು. ದೇವರು ಹೇಳ್ತಾ ಇದ್ದಾರೆ, ನೀವು ಜಯ ಹೊಂದುವುದೇ ಆದರೆ ದೇವರು ನಿಮಗಿಟ್ಟಿರುವಂಥ ಎಲ್ಲ ಆಶೀರ್ವಾದಗಳಿಗೆ ನೀವು ಬಾಧ್ಯರಾಗ್ತೀರಿ ಎಂಬುದಾಗಿ. ಹಾಗಾದರೆ ದೇವರು ಇಹದಲ್ಲೂ ಪರದಲ್ಲೂ ಆಶೀರ್ವಾದಗಳನ್ನು ಇಟ್ಟಿದ್ದಾರೆ. ಆ ಇಹದಲ್ಲೂ ಪರದಲ್ಲೂ ಆಶೀರ್ವಾದಗಳನ್ನು ಹೊಂದಿಕೊಳ್ಳಬೇಕಾದರೆ, ದೇವರ ಆಶೀರ್ವಾದಗಳನ್ನು ಇಹದಲ್ಲಿಯೂ ಪರದಲ್ಲಿಯೂ ನಿಮ್ಮ ಜೀವಿತದಲ್ಲಿ ಅನುಭವಿಸಬೇಕಾದ್ರೆ ಜಯ ಹೊಂದಬೇಕೆಂಬುದಾಗಿ ದೇವರ ವಾಕ್ಯದಲ್ಲಿ ಬಹಳ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೈವ ಜನರೇ, ನನ್ನ ಸಹೋದರ, ನನ್ನ ಸಹೋದರಿ, ಈ ಲೋಕದಲ್ಲಿ ಅನೇಕ ಹೋರಾಟಗಳು, ಶೋಧನೆಗಳು, ವೇದನೆಗಳು, ಸಮಸ್ಯೆಗಳು ಬಂದಾಗ ಅದರ ಮೇಲೆ ದೇವರು ನಿಮಗೆ ಜಯವನ್ನು ಇಟ್ಟಿದ್ದಾರೆ, ಜಯವನ್ನು ಕೊಟ್ಟಿದ್ದಾರೆ. ನೀವು ಇದನ್ನು ತಿಳಿದುಕೊಂಡು ನೀವು ಜಯವನ್ನು ಪಡೆದುಕೊಳ್ಳುವಾಗ ಎಲ್ಲ ಆಶೀರ್ವಾದಗಳಿಗೆ ನೀವು ಬಾಧ್ಯರಾಗ್ತೀರಿ ಎಂಬುದಾಗಿ ದೇವರಿಂದ ಈ ವಾಕ್ಯದ ಮೂಲಕ ನಿಮ್ಮೊಟ್ಟಿಗೆ ಮಾತನಾಡ್ತಿದ್ದಾರೆ. ನೋಡ್ರಿ ಪ್ರಿಯರೇ, ಪ್ರಕಟಣೆಗಳ ಪುಸ್ತಕ 21ನೇ ಅಧ್ಯಾಯ 7ನೇ ವಚನದಲ್ಲಿ, ಜಯ ಹೊಂದುವವನು ಇವುಗಳಿಗೆ ಬಾಧ್ಯನಾಗುವನು, ನಾನು ಅವನಿಗೆ ದೇವರಾಗಿರುವೆನು, ಅವನು ನನಗೆ ಮಗನಾಗಿರುವನು ಎಂಬುದಾಗಿ ದೇವರು ಇಲ್ಲಿ ಹೇಳಿದ್ದಾರೆ. ಯೇಸು ಕ್ರಿಸ್ತನು ಈ ಲೋಕದಲ್ಲಿ ನರ ಮನುಷ್ಯನಾಗಿ ಹುಟ್ಟಿ ಬಂದು 33 ವರ್ಷಗಳ ಕಾಲ ಈ ಲೋಕದಲ್ಲಿ ಜೀವಿಸಿದನು. ಯೇಸು ಸ್ವಾಮಿಗೆ ಬಂದಂಥ ಎಲ್ಲ ಶೋಧನೆಗಳಲ್ಲಿ, ಹೋರಾಟದಲ್ಲಿ ಜಯವನ್ನು ಪಡೆದನು. ಪಾಪದ ಬಲವನ್ನು ಮುರಿದು, ಶಾಪದ ಬಲವನ್ನು ಮುರಿದು, ಸೈತಾನ ಬಲವನ್ನು ಲಯ ಮಾಡಿ ಆತನು ಜಯ ಪಡೆದ ದೇವರು ನಮ್ಮ ಕರ್ತನಾದ ಯೇಸು ಕ್ರಿಸ್ತನಾಗಿದ್ದಾನೆ. ಆ ಜಯ ಪಡೆದಂಥ ದೇವರ ಮಕ್ಕಳಾದಂಥ ನಾವು ಜಯ ಪಡೆದುಕೊಳ್ಳಬೇಕೆಂಬುದಾಗಿ ದೇವರು ಈ ವಾಕ್ಯದ ಮೂಲಕವಾಗಿ ನಿಮ್ಮೊಟ್ಟಿಗೆ ಮಾತನಾಡ್ತಿದ್ದಾರೆ. ಹೋರಾಟಗಳು ನಿಮಗೆ ಬರುವಾಗ, ಶೋಧನೆಗಳು ಬರುವಾಗ, ಕಷ್ಟಗಳು ಬರುವಾಗ, ಅವಮಾನ ನಿಂದೆಗಳು ಬರುವಾಗ ಅದರ ಮೇಲೆ ದೇವರು ನಿಮಗೆ ಜಯವನ್ನು ಇಟ್ಟಿದ್ದಾರೆ. ಕಷ್ಟಗಳು ಬಂದಾಗ, ಹೋರಾಟಗಳು ಬಂದಾಗ ಸೋತು ಹೋಗಬಾರದು. ನನ್ನ ಕರ್ತನು ಇವೆಲ್ಲದರ ಮೇಲೆ ಜಯವನ್ನು ಇಟ್ಟಿದ್ದಾನೆ. ನಾವು ಜಯ ಪಡೆದಂಥ ದೇವರ ಮಕ್ಕಳಾಗಿದ್ದೇವೆ. ನೀವು ಹೇಳಬೇಕು, ನಾನು ಜಯ ಪಡೆದಂಥ ದೇವರ ಮಗನಾಗಿದ್ದೇನೆ, ದೇವರ ಮಗಳಾಗಿದ್ದೇನೆ ಎಂಬುದಾಗಿ ನೀವು ಇದನ್ನು ಹೇಳಬೇಕು. ನಾವು ಜಯ ಪಡೆದಂಥ ದೇವರ ಮಕ್ಕಳು. ಈ ಶೋಧನೆ ಮೇಲೆ, ಹೋರಾಟದ ಮೇಲೆ, ಕಷ್ಟದ ಮೇಲೆ ನನಗೆ ಜಯ ಉಂಟು, ನನ್ನ ದೇವರು ಜಯವನ್ನು ಇಟ್ಟಿದ್ದಾರೆ ಎಂಬುದಾಗಿ ನೀವು ಬಾಯಲ್ಲಿ ಘೋಷಣೆ ಮಾಡಬೇಕು. ಇಲ್ಲಿ ದೇವರು ಹೇಳ್ತಾ ಇದ್ದಾರೆ, ಜಯ ಹೊಂದುವವನು ಇವುಗಳಿಗೆ ಬಾಧ್ಯನಾಗ್ತಾನೆ. ದೇವರು ಇಟ್ಟಿರುವಂಥ ಎಲ್ಲ ಆಶೀರ್ವಾದಗಳನ್ನು ಬಾಧ್ಯವಾಗಿ ನಮ್ಮ ಜೀವಿತದಲ್ಲಿ ಅನುಭವಿಸಬೇಕಾದ್ರೆ, ಹೊಂದಿಕೊಳ್ಳಬೇಕಾದ್ರೆ ಜಯ ಹೊಂದಬೇಕು. ಹಾಗಾದ್ರೆ ಏನು ಮಾಡಬೇಕು?
ಉದಯದಲ್ಲೇ ಎದ್ದು ತೀವ್ರವಾಗಿ ಪ್ರಾರ್ಥಿಸಬೇಕು, ದೇವರನ್ನ ಆರಾಧಿಸಬೇಕು, ದೇವರ ವಾಕ್ಯವನ್ನು ಆಳವಾಗಿ ಧ್ಯಾನಿಸಿ ಪರಲೋಕದ ಬಲವನ್ನು ನಾವು ಹೊಂದಿಕೊಂಡು, ಪವಿತ್ರಾತ್ಮನ ಅಗ್ನಿ ಅಭಿಷೇಕವನ್ನು ಹೊಂದಿಕೊಂಡು, ದೇವ ಪ್ರಸನ್ನತೆಯನ್ನು ಹೊಂದಿಕೊಂಡು, ದೇವರಾತ್ಮನ ತುಂಬಿಸಲ್ಪಟ್ಟವರಾಗಿ ನಮಗೆ ಬರುವಂಥ ಎಲ್ಲ ಹೋರಾಟದ ಮೇಲೆ ಜಯವನ್ನ ಪಡೆದ ಮಕ್ಕಳಾಗಿರಬೇಕೆಂಬುದಾಗಿ ದೇವರು ನಿಮ್ಮಲ್ಲಿ ಎದುರು ನೋಡ್ತಿದ್ದಾರೆ. ನೀವು ಕಷ್ಟದಲ್ಲಿ, ಹೋರಾಟದಲ್ಲಿ, ಸಮಸ್ಯೆಗಳಲ್ಲಿ, ಶರೀರದಲ್ಲಿ, ವ್ಯಾಧಿಗಳಲ್ಲಿ, ಅನೇಕ ರೀತಿಯ ಗೊಂದಲದಲ್ಲಿ ನೀವು ಸೋತು ಹೋಗಿದ್ದೀರೋ, ದೇವರು ವಾಕ್ಯದ ಮೂಲಕ ನಿಮ್ಮೊಟ್ಟಿಗೆ ಮಾತನಾಡ್ತಿದ್ದಾರೆ. ಜಯ ಹೊಂದು, ಈ ಜಯವನ್ನ ಹೊಂದಬೇಕೆಂಬುದಾಗಿ ದೇವರು ಎದುರು ನೋಡ್ತಿದ್ದಾರೆ. ಯಾಕಂದ್ರೆ ಯೇಸು ಕ್ರಿಸ್ತನು ಜಯ ಪಡೆದಂತ ದೇವರಾಗಿದ್ದಾನೆ. ವಾಕ್ಯದಲ್ಲಿ ಬಹಳ ಸ್ಪಷ್ಟವಾಗಿ ನೋಡುತ್ತೇವೆ, ನಾನು ಅವನಿಗೆ ದೇವರಾಗಿರುವೆನು, ಅವನು ನನಗೆ ಮಗನಾಗಿರುವನು. ಹಾಗಾದ್ರೆ ಜಯ ಪಡೆದವರು ದೇವರಿಗೆ ಮಕ್ಕಳು. ನಾವು ದೇವರ ಮಕ್ಕಳಾದ ಮೇಲೆ ಜಯವನ್ನು ಪಡೆಕೊಳ್ಳಬೇಕು. ಜಯ ನಿಮಗೆ ಇಡಲ್ಪಟ್ಟಿದೆ. ನೋಡ್ರಿ, 1 ಕೊರಿಂಥದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 57ನೇ ವಚನದಲ್ಲಿ, ಆದರೆ ದೇವರು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ನಮಗೆ ಜಯವನ್ನು ಕೊಟ್ಟಿದ್ದಾನೆ, ಆತನಿಗೆ ಸ್ತೋತ್ರ. ಹಲ್ಲೆಲೂಯ. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಎಷ್ಟು ಅದ್ಭುತಕರವಾಗಿ ಬರೆಯಲ್ಪಟ್ಟಿದೆ ನೋಡ್ರಿ ದೇವರ ವಾಕ್ಯ. ಆದರೆ ದೇವರು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ನಮಗೆ ಜಯವನ್ನ ಕೊಟ್ಟಿದ್ದಾನೆ. ಹಾಗಾದ್ರೆ ಜಯ ಕೊಟ್ಟಿದ್ದಾನೆ, ದೇವರು ಜಯವನ್ನ ನಮಗೆ ಇಟ್ಟಿದ್ದಾನೆ. ಆ ಜಯವನ್ನ ನಾವು ಪಡೆದುಕೊಳ್ಳಬೇಕು. ಈ ಲೋಕದಲ್ಲಿ ಇರುವವರೆಗೂ, ಈ ಲೋಕವನ್ನ ಬಿಡುವವರೆಗೂ ಹೋರಾಟಗಳು, ಕಷ್ಟಗಳು, ಸಮಸ್ಯೆಗಳು, ಅವಮಾನಗಳು, ನಿಂದೆಗಳು ಬರ್ತನೇ ಇರ್ತವೆ. ನೀವು ಹೇಳಬೇಕು, ಇವೆಲ್ಲದರ ಮೇಲೆ ದೇವರು ನನಗೆ ಜಯವನ್ನ ಇಟ್ಟಿದ್ದಾರೆ, ನಾನು ಸೋತು ಹೋಗುವುದಿಲ್ಲ. ಯಾಕೆಂದರೆ ಲೋಕದಲ್ಲಿರುವವನಿಗಿಂತಲೂ ನನ್ನಲ್ಲಿರುವಾತನು ಹೆಚ್ಚಿನವನು. ನೀವು ಹೇಳಬೇಕು, ಲೋಕದಲ್ಲಿರುವವನಿಗಿಂತಲೂ ನನ್ನಲ್ಲಿರುವ ದೇವರು ಸರ್ವಶಕ್ತನು, ಬಲವುಳ್ಳ ದೇವರು, ಬಲವುಳ್ಳ ಪವಿತ್ರಾತ್ಮ ನನ್ನಲ್ಲಿರುವುದರಿಂದ ನನಗೆಷ್ಟೇ ಹೋರಾಟಗಳು, ಕಷ್ಟಗಳು, ನಷ್ಟಗಳು, ಬಾಧೆಗಳು, ಸಮಸ್ಯೆಗಳು ಬಂದರೂ ಜಯ ನನಗೆ ಇಡಲ್ಪಟ್ಟಿದೆ. ನೀವು ಹೇಳಬೇಕು, ಯುದ್ಧ ಕರ್ತನದು, ಜಯವು ನನ್ನದು, ಸೋಲು ಸೈತಾನನದು. ಯುದ್ಧವು ಕರ್ತನದು, ಜಯವು ನನ್ನದು, ಸೋಲು ಸೈತಾನನದು. ಕರ್ತನಲ್ಲಿ ಪ್ರೀತಿ ಉಳ್ಳ ದೈವ ಜನರೇ, ನನ್ನ ಸಹೋದರ, ನನ್ನ ಸಹೋದರಿ, ಕಷ್ಟದಲ್ಲಿ ಕುಗ್ಗಿ ಹೋಗಿದ್ದೀರೋ, ಶರೀರದಲ್ಲಿ ವ್ಯಾಧಿಯ ನಿಮಿತ್ತ ಸೋತು ಹೋಗಿದ್ದೀರೋ, ನನಗೆ ಯಾಕೆ ಇಷ್ಟೊಂದು ಕಷ್ಟ, ಕಣ್ಣೀರು, ಬಾಧೆ, ಸಮಸ್ಯೆಗಳು, ಕುಟುಂಬದಲ್ಲಿ ಹೋರಾಟಗಳು, ಕೆಲಸ ಕಾರ್ಯಗಳ ಮಧ್ಯದಲ್ಲಿ ಹೋರಾಟಗಳು, ನಾನು ಏನು ಮಾಡಲಿ ಎಂಬುದಾಗಿ ಪರಿತಪಿಸ್ತಿದ್ದೀರೋ, ದೇವರು ಈ ವಾಕ್ಯದ ಮೂಲಕ ನಿಮ್ಮೊಟ್ಟಿಗೆ ಮಾತನಾಡ್ತಿದ್ದಾರೆ. ಜಯ ಒಂದು, ಜಯ ನಿಮಗೆ ದೇವರು ಇಟ್ಟಿದ್ದಾರೆ. ಜಯವನ್ನ ಹೊಂದಿದ ಯೇಸು ಕ್ರಿಸ್ತನು ನಿಮ್ಮ ಜೊತೆಯಲ್ಲಿದ್ದಾನೆ. ಸೋತು ಹೋಗ್ಬೇಡ್ರಿ. ನೀವು ಹೇಳ್ಬೇಕು, ನಾನು ಜಯ ಹೊಂದಿದ ದೇವರ ಮಗನು, ಮಗಳು ಆಗಿದ್ದೇನೆ. ನನಗೆ ದೇವರು ಈ ಲೋಕದ ಜೀವಿತವೆಲ್ಲ ಜಯವನ್ನ ಇಟ್ಟಿದ್ದಾರೆ ಎಂಬುದಾಗಿ ನೀವು ಹೇಳಬೇಕು. ನೀವು ಹೇಳುವಾಗ ನಿಮಗೊಂದು ಧೈರ್ಯ ಬರ್ತದೆ. ನೀವು ಬಾಯಿ ತೆಗೆದು ಹೇಳ್ಬೇಕು, ನಾವು ಜಯ ಪಡೆದಂತ ದೇವರ ಮಕ್ಕಳಾಗಿದ್ದೇವೆ. ಈ ಲೋಕದ ಜೀವಿತವೆಲ್ಲ ನನಗೆ ಜಯ ಉಂಟು, ಜಯ ಉಂಟು, ಜಯವನ್ನ ದೇವರು ನನಗೆ ಇಟ್ಟಿದ್ದಾರೆ ಎಂಬುದಾಗಿ ಹೇಳುವಾಗ ನಿಮ್ಮ ಹೃದಯದಲ್ಲಿ ಒಂದು ಆನಂದ ಉಂಟಾಗ್ತದೆ. ನೋಡ್ರಿ, ವಾಕ್ಯದಲ್ಲಿ ಏನು ಬರೆಯಲ್ಪಟ್ಟಿದೆ. ಯೋಹಾನ ಬರೆದ ಸುವಾರ್ತೆ 16ನೇ ಅಧ್ಯಾಯ 33ನೇ ವಚನದಲ್ಲಿ, ಲೋಕದಲ್ಲಿ ನಿಮಗೆ ಸಂಕಟ ಉಂಟು,
ಧೈರ್ಯವಾಗಿರ್ರಿ, ನಾನು ಲೋಕವನ್ನೇ ಜಯಿಸಿದ್ದೇನೆ ಎಂದು ಹೇಳಿದನು. ಯೇಸು ಸ್ವಾಮಿ ಹೇಳಿದ್ದಾರೆ, ಈ ಲೋಕದಲ್ಲಿ ನಿಮಗೆ ಸಂಕಟ ಉಂಟು, ಶೋಧನೆಗಳುಂಟು, ಕಷ್ಟಗಳುಂಟು, ನಷ್ಟಗಳುಂಟು, ಎಲ್ಲ ಈ ಲೋಕದಲ್ಲಿ ಉಂಟು. ಆದರೆ ದೇವರು ಒಂದು ಮಾತನ್ನು ಹೇಳಿದ್ದಾರೆ, ಧೈರ್ಯವಾಗಿರ್ರಿ, ನಾನು ಲೋಕವನ್ನೇ ಜಯಿಸಿದ್ದೇನೆ ಎಂದು ಹೇಳಿದನು. ಹಾಗಾದ್ರೆ ಲೋಕವನ್ನೇ ಜಯಿಸಿದಂಥ ದೇವರು ನಮ್ಮ ಜೊತೆಯಲ್ಲಿದ್ದಾನೆ. ದೇವರು ನಮ್ಮ ಸಂಗಡ ಇರುವುದೇ ಆದರೆ ನಮ್ಮನ್ನು ಎದುರಿಸಲು ಯಾವ ಶಕ್ತಿಯಿಂದಲೂ ಯಾವ ವ್ಯಕ್ತಿಯಿಂದಲೂ ಸಾಧ್ಯವೇ ಇಲ್ಲ. ಯಾಕಂದ್ರೆ ಲೋಕವನ್ನೇ ಜಯಿಸಿದಂಥ ದೇವರು ನಿಮ್ಮ ಸಂಗಡ ಇದ್ದಾರೆ. ದೇವರು ಇಂದು ಈ ವಾಕ್ಯದ ಮೂಲಕ ನಿಮ್ಮೊಟ್ಟಿಗೆ ಮಾತನಾಡ್ತಿದ್ದಾರೆ. ಧೈರ್ಯವಾಗಿರ್ರಿ, ಧೈರ್ಯವಾಗಿರ್ರಿ, ನಾ ಲೋಕವನ್ನೇ ಜಯಿಸಿದ್ದೇನೆ. ಲೋಕವನ್ನೇ ಜಯಿಸಿದಂಥ ದೇವರು, ಸೈತಾನ ಕಾರ್ಯಗಳನ್ನ ಲಯ ಮಾಡಿದಂಥ ದೇವರು, ಪಾಪದ ಬಲವನ್ನ ಮುರಿದಾಕಿದಂಥ ದೇವರು, ರೋಗದ ಬಲವನ್ನ ಮುರಿದಾಕಿದಂಥ ದೇವರು ನಿಮ್ಮ ಜೊತೆಯಲ್ಲಿರುವಾಗ ನೀವು ಭಯಪಡುವಂಥ ಅವಶ್ಯಕತೆ ಇಲ್ಲವೇ ಇಲ್ಲ. ನೀವು ಹೇಳಬೇಕು, ನನಗೆ ಜಯ ಉಂಟು, ನನಗೆ ಜಯ ಕೊಡಲ್ಪಟ್ಟಿದೆ, ಇಡಲ್ಪಟ್ಟಿದೆ, ನಾನು ಜಯ ಪಡೆದಂಥ ದೇವರ ಮಗನು ಮಗಳು ಆಗಿದ್ದೇನೆ ಎಂಬುದಾಗಿ ಹೇಳುವಾಗ ದೇವರು ನಮಗೆ ಜಯವನ್ನು ಅನುಗ್ರಹಿಸಿಕೊಡು. ನಿಮ್ಮ ಆರೋಗ್ಯದ ಮೇಲೆ ಹೋರಾಟ ಇದೆಯೋ, ನಿಮ್ಮ ಕುಟುಂಬದಲ್ಲಿ ಹೋರಾಟ ಇದೆಯೋ, ನೀವು ಮಾಡುತ್ತಿರುವಂಥ ಕೆಲಸ ಕಾರ್ಯಗಳಲ್ಲಿ ಹೋರಾಟ ಇದೆಯೋ, ನೀವು ಕಟ್ಟುತ್ತಿರುವಂಥ ಮನೆ ಆಲಯ ಅದರ ಮೇಲೆ ಹೋರಾಟ ಇದೆಯೋ, ನೀವು ಮಾಡ್ತಿರುವಂಥ ದೇವರ ಸೇವೆ ಮೇಲೆ ಹೋರಾಟ ಇದೆಯೋ, ಈ ಹೋರಾಟವನ್ನ ವೈರಿಯಾದ ಸೈತಾನು ತಂದರೂ ನಿಮ್ಮನ್ನು ಜಯಿಸಲು ಸಾಧ್ಯವೇ ಇಲ್ಲ, ಸಾಧ್ಯವೇ ಇಲ್ಲ. ಯಾಕಂದ್ರೆ ಲೋಕವನ್ನೇ ಜಯಿಸಿದಂಥ ದೇವರು ನಿಮ್ಮ ಸಂಗಡ ಇದ್ದಾನೆ. ನಿಮಗೆ ಜಯ ಕೊಡಲ್ಪಟ್ಟಿದೆ, ಜಯ ಇಡಲ್ಪಟ್ಟಿದೆ. ಇದನ್ನ ಮೊದಲು ನೀವು ನಿಮ್ಮ ಮನಸ್ಸಿನಲ್ಲಿ ಇಟ್ಟುಕೊಳ್ಳ್ರಿ. ನಾನು ಜಯ ಪಡೆದಂಥ ದೇವರ ಮಗನು ಮಗಳು ಆಗಿದ್ದೇನೆ. ಇದನ್ನ ಹೇಳ್ತಾನೆ ಇರ್ರಿ. ಇದನ್ನ ಹೇಳುವಾಗಲೆಲ್ಲ ನಮ್ಮ ಹೃದಯದಲ್ಲಿ ಒಂದು ಆನಂದ, ಒಂದು ದೈವಿಕ ಬಲ ನಮ್ಮಲ್ಲಿ ಇಳಿದು ಬರ್ತದೆ. ನೋಡ್ರಿ, ವಾಕ್ಯದಲ್ಲಿ ಏನೋ ಬರೆಯಲ್ಪಟ್ಟಿದೆ. ಯೋಷನ ಪುಸ್ತಕ 1ನೇ ಅಧ್ಯಾಯ 5-6 ವಚನದಲ್ಲಿ, ನಿನ್ನ ಜೀವಮಾನದಲ್ಲೆಲ್ಲ ಒಬ್ಬನು ನಿನ್ನ ಮುಂದೆ ನಿಲ್ಲನು, ನಾನು ಮೋಶೆಯ ಸಂಗಡ ಇದ್ದ ಹಾಗೆ ನಿನ್ನ ಸಂಗಡಲೂ ಇರುವೆನು, ನಿನ್ನನ್ನು ಕೈ ಬಿಡುವುದಿಲ್ಲ, ತೊರೆಯುವುದಿಲ್ಲ, ಸ್ಥಿರಚಿತ್ತನಾಗಿರು, ಧೈರ್ಯದಿಂದಿರು. ಹಲ್ಲೆಲೂಯಾ. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ನೀವು ಹೇಳಬೇಕು, ನನ್ನ ಜೀವಮಾನದಲ್ಲೆಲ್ಲ ಒಬ್ಬನು ನನ್ನ ಮುಂದೆ ನಿಲ್ಲಲು ಸಾಧ್ಯವಿಲ್ಲ. ಯಾಕೆಂದರೆ ದೇವರು ನನ್ನ ಮುಂದೆ ಇದ್ದಾರೆ. ದೇವರು ನನ್ನ ಮುಂದೆ ಇದ್ದಾರೆ. ದೇವರು ಯೋಷನಿಗೆ ಹೇಳ್ತಾ ಇದ್ದಾರೆ, ನಿನ್ನ ಜೀವಮಾನವೆಲ್ಲ ಒಬ್ಬ ನಿನ್ನ ಮುಂದೆ ನಿಲ್ಲಲು ಸಾಧ್ಯವಿಲ್ಲ, ನಾನು ಮೋಶೆಯ ಸಂಗಡ ಇದ್ದ ಹಾಗೆ ನಿನ್ನ ಸಂಗಡ ಇರುವೆನು. ಮೋಶೆಯ ಸಂಗಡ ಇದ್ದ ಹಾಗೆ ಯೋಷನ ಸಂಗಡ ಇದ್ದರು. ಇವತ್ತು ಅದೇ ದೇವರು ನಿಮ್ಮ ಸಂಗಡ ನಮ್ಮ ಸಂಗಡ ಇರುವುದರಿಂದ ನಮ್ಮ ಜೀವಮಾನವೆಲ್ಲ ಒಬ್ಬನು ನಮ್ಮ ಮುಂದೆ ನಿಲ್ಲಲು ಸಾಧ್ಯವೇ ಇಲ್ಲ. ಯಾಕಂದ್ರೆ ದೇವರು ನಮ್ಮ ಮುಂದೆ ನಿಂತಿದ್ದಾರೆ. ನೀವು ಹೇಳಬೇಕು, ಯುದ್ಧವು ಕರ್ತನದು, ಜಯವು ನನ್ನದು, ಸೋಲು ಸೈತಾನನದು. ನಾನು ಜಯ ಪಡೆದಂಥ ದೇವರ ಮಗನು ಮಗಳು ಆಗಿದ್ದೇನೆ. ಅದಕ್ಕಾಗಿ ದೇವರು ಹೇಳ್ತಾ ಇದ್ದಾರೆ, ನಿನ್ನನ್ನು ಕೈ ಬಿಡುವುದಿಲ್ಲ, ತೊರೆಯುವುದಿಲ್ಲ, ಸ್ಥಿರಚಿತ್ತನಾಗಿರು, ಧೈರ್ಯದಿಂದಿರು. ನಿನ್ನ ಕೈ ಬಿಡುವುದಿಲ್ಲ, ತೊರೆಯುವುದಿಲ್ಲ, ಸ್ಥಿರಚಿತ್ತನಾಗಿರು, ಧೈರ್ಯದಿಂದಿರು. ಸಮಸ್ಯೆಗಳ ಮಧ್ಯದಲ್ಲಿ, ಹೋರಾಟದ ಮಧ್ಯದಲ್ಲಿ, ಕಷ್ಟಗಳ ಮಧ್ಯದಲ್ಲಿ ಸ್ಥಿರಚಿತ್ತನಾಗಿರು, ಧೈರ್ಯದಿಂದಿರು. ಈ ಧೈರ್ಯವನ್ನ ಬಿಟ್ಟುಬಿಡಬಾರ್ದು, ನಂಬಿಕೆಯನ್ನ ಬಿಟ್ಟುಬಿಡಬಾರ್ದು, ಪ್ರಾರ್ಥನೆಯನ್ನ ಬಿಡಬಾರ್ದು, ದೇವರನ್ನ ಆರಾಧನೆ ಮಾಡೋದನ್ನ ಬಿಡಬಾರ್ದು, ದೇವರ ವಾಕ್ಯವನ್ನ ಧ್ಯಾನ ಮಾಡೋದನ್ನ ಬಿಡಬಾರ್ದು. ದೇವರ ಮೇಲಿರುವಂಥ ಭಕ್ತಿ ವೈರಾಗ್ಯ ಕಮ್ಮಿ ಆಗಬಾರ್ದು. ಸಮಸ್ಯೆಗಳ ನೋಡಿ ಹೇಳಬೇಕು, ಸಮಸ್ಯೆಯೇ
ನೀನು ನನ್ನನ್ನು ಏನು ಮಾಡಲು ಸಾಧ್ಯವಿಲ್ಲ. ಎಷ್ಟು ಹೋರಾಟಗಳು, ಶೋಧನೆಗಳು, ವೇದನೆಗಳು ನನಗೆ ಬಂದರೂ ದೇವರು ನನ್ನ ಸಂಗಡ ಇದ್ದಾರೆ. ನನ್ನ ಜೀವಮಾನದಲ್ಲೆಲ್ಲ ಒಬ್ಬನು ನನ್ನ ಮುಂದೆ ನಿಲ್ಲಲು ದೇವರು ಬಿಡುವುದಿಲ್ಲ. ಯಾಕಂದ್ರೆ ದೇವರು ನನ್ನ ಮುಂದೆ ಇದ್ದಾರೆ. ಇದನ್ನು ನೀವು ಹೇಳುವಾಗ ಕರ್ತ ನಿಮಗೋಸ್ಕರ ವೈರಾಗ್ಯವಾಗಿ ಎಲ್ಲವನ್ನ ಮಾಡಿ ಮುಗಿಸುತ್ತಾನೆ. ನೀವು ಜಯ ಪಡೆದಂತ ದೇವರ ಮಕ್ಕಳಾಗಿದ್ದೀರಿ. ದೇವರು ಇದು ವಾಕ್ಯದ ಮೂಲಕ ನಿಮ್ಮೊಟ್ಟಿಗೆ ಮಾತನಾಡ್ತಿದ್ದಾರೆ. ಜಯ ಹೊಂದುವವನು ಇವುಗಳಿಗೆ ಬಾಧ್ಯನಾಗುವನು. ನಾನು ಅವನಿಗೆ ದೇವರಾಗಿರುವೆನು, ಅವನು ನನಗೆ ಮಗನಾಗಿರುವನು. ಹಾಗಾದ್ರೆ ನೀವು ಜಯವನ್ನ ಪಡಕೊಳ್ಳಬೇಕೆಂಬುದಾಗಿ ದಿನಾಲೂ ನಿಮ್ಮಲ್ಲಿ ದೇವರು ಎದುರು ನೋಡ್ತಿದ್ದಾರೆ. ನೀವು ಜಯ ಪಡಕೊಂಡಾಗ ದೇವರಿಟ್ಟಿರುವಂತ ಎಲ್ಲ ಆಶೀರ್ವಾದಗಳಿಗೆ ನೀವು ಬಾಧ್ಯರಾಗ್ತೀರ. ಹಾಗಾದ್ರೆ ನೀವೇನ್ ಮಾಡಬೇಕು? ಎಡ ಬಿಡದೆ ಪ್ರಾರ್ಥಿಸಿರಿ. ಕೆಲವರು ಪ್ರಾರ್ಥನೆ ಮಾಡ್ತಾ ಇರ್ತಾರೆ, ಸಮಸ್ಯೆಗಳು ಬಂದಾಗ ಪ್ರಾರ್ಥನೆಯನ್ನ ಕಮ್ಮಿ ಮಾಡ್ತಾರೆ, ಸೋತು ಹೋಗ್ತಾರೆ, ನಂಬಿಕೆನ ಕಳೆದುಕೊಳ್ಳುತ್ತಾರೆ, ಭಕ್ತಿ ವೈರಾಗ್ಯವನ್ನ ಕಳೆದುಕೊಳ್ಳುತ್ತಾರೆ. ದೇವರು ಇಂದು ವಾಕ್ಯದ ಮೂಲಕವಾಗಿ ನಿಮ್ಮೊಟ್ಟಿಗೆ ಮಾತನಾಡ್ತಿದ್ದಾರೆ. ಜಯವನ್ನ ದೇವರು ನಿಮಗಿಟ್ಟಿದ್ದಾರೆ. ಸೋತು ಹೋಗ್ಬೇಡ್ರಿ. ಈ ಲೋಕದಲ್ಲಿ ಎಂತ ಸಮಸ್ಯೆಗಳು ಬಂದರೂ ಸೋತು ಹೋಗ್ಬೇಡ್ರಿ. ಉಪವಾಸವಿದ್ದು ಪ್ರಾರ್ಥಿಸಿರಿ, ಕಣ್ಣೀರಿಟ್ಟು ಪ್ರಾರ್ಥಿಸಿರಿ, ಆರಾಧಿಸಿ ಪ್ರಾರ್ಥಿಸಿರಿ. ಕರ್ತನಿಂದ ಜಯ ನಿಮಗೆ ಬರ್ತದೆ. ಕರ್ತ ನಿಮ್ಮ ಜೀವಿತದಲ್ಲಿ ಎಲ್ಲವನ್ನ ಮಾಡಿ ಮುಗಿಸುತ್ತಾನೆ. ಬನ್ನಿ ಪ್ರಿಯರೇ, ಹೋರಾಟದಲ್ಲಿ ಸಮಸ್ಯೆಗಳಲ್ಲಿ ಇದಿರೋ, ದೇವರು ನಿಮಗೆ ಬಿಡುಗಡೆ ಕೊಡಲು ಸಿದ್ಧನಿದ್ದಾನೆ. ಈ ಸಮಯದಲ್ಲಿ ಪ್ರಾರ್ಥನೆ ಮಾಡಿ, ದೇವರೇ ನಿನ್ನ ಬಲದಿಂದ ನನ್ನನ್ನು ತುಂಬಿಸಿರಿ, ಆತ್ಮನ ಅಭಿಷೇಕವನ್ನ ಕೊಡ್ರಿ, ಪವಿತ್ರಾತ್ಮನ ವರಗಳಿಂದ ನನ್ನನ್ನು ತುಂಬಿಸಿರಿ, ಪ್ರಾರ್ಥನಾತ್ಮನಿಂದ ನನ್ನನ್ನು ತುಂಬಿಸಿರಿ, ಆರಾಧನಾ ಅಭಿಷೇಕದಿಂದ ತುಂಬಿಸಿರಿ. ನಿನ್ನ ವಾಕ್ಯದಲ್ಲಿ ಬೇರೂರಿ ನಿಲ್ಲುವಂತ ಕೃಪೆ ಕೊಡ್ರಿ, ನನ್ನಲ್ಲಿ ನಂಬಿಕೆಯನ್ನು ಹುಟ್ಟಿಸಿ ಪೂರೈಸಿರಿ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡುವಾಗ ನಾವು ಇಹಲೋಕದಲ್ಲಿ ಏನನ್ನು ಬೇಡಿಕೊಳ್ತೇವೋ ಅವೆಲ್ಲವನ್ನ ಪರಲೋಕದ ದೇವರು ಅನುಗ್ರಹಿಸಿ ಕೊಡ್ತಾನೆ. ಪ್ರಾರ್ಥನೆ ಮಾಡೋಣ ಪ್ರಿಯರೇ. ನಮ್ಮನ್ನ ಅತಿಶಯವಾಗಿ ಪ್ರೀತಿ ಮಾಡುವಂತ ನಾವು ಪರಲೋಕದ ತಂದೆಯಾದ ದೇವರೇ, ನಿಜವುಳ್ಳ ವಾಕ್ಯವನ್ನ ಧ್ಯಾನ ಮಾಡಿದ್ದೇವೆ. ಎಷ್ಟು ಜನರು ನನ್ನೊಟ್ಟಿಗೆ ಸೇರಿ ಪ್ರಾರ್ಥನೆ ಮಾಡ್ತಿದ್ದರು. ದೇವರೇ, ಈ ಹೋರಾಟಗಳನ್ನ, ಸಮಸ್ಯೆಗಳನ್ನ, ಶೋಧನೆಗಳನ್ನ, ವೇದನೆಗಳನ್ನ ಜಯಿಸಲು ಪವಿತ್ರಾತ್ಮನ ಬಲವನ್ನ ನನಗೆ ಅನುಗ್ರಹಿಸಿ ಕೊಡ್ರಿ. ಪವಿತ್ರಾತ್ಮನ ಶಕ್ತಿಯಿಂದ ನನ್ನನ್ನು ತುಂಬಿಸಿರಿ, ಪ್ರಾರ್ಥನಾತ್ಮದಿಂದ ನನ್ನನ್ನು ತುಂಬಿಸಿರಿ, ಆರಾಧನಾ ಅಭಿಷೇಕ ತುಂಬಿಸಿರಿ. ನಿನ್ನ ವಾಕ್ಯದಲ್ಲಿ ಬೇರು ನಿಲ್ಲುವಂತ ಕೃಪೆ ಕೊಡ್ರಿ. ನನಗೆ ಬರುವಂತ ಎಲ್ಲ ಹೋರಾಟಗಳಲ್ಲಿ ಜಯವನ್ನ ಪಡೆದುಕೊಂಡು ನಿನ್ನನ್ನು ಮಹಿಮೆಪಡಿಸಲು ಕೃಪೆ ಕೊಡ್ರಿ ಎಂಬುದಾಗಿ ಎಷ್ಟು ಜನರು ಪ್ರಾರ್ಥನೆ ಮಾಡ್ತಿದ್ರು. ಆ ಸ್ಥಳದಲ್ಲಿ ನಿನ್ನ ದೈವಿಕ ಬಲ ಇಳಿದು ಬರಲಿ, ಪರಿಶುದ್ಧಾತ್ಮರ ಅಗ್ನಿಯ ಅಭಿಷೇಕ ಸ್ಥಳದಲ್ಲಿ ಇಳಿದು ಬರಲಿ. ಸ್ವಾಮಿ, ಬಲಪಡಿಸಿರಿ, ಬಲಪಡಿಸಿರಿ, ಬಲಪಡಿಸಿರಿ. ಅನೇಕ ರೀತಿಯ ಶೋಧನೆಗಳಲ್ಲಿ, ವೇದನೆಗಳಲ್ಲಿ, ಅನಾರೋಗ್ಯದಲ್ಲಿ ಯಾತನೆ ಪಡ್ತಿರಬಹುದು. ಈ ಸಂದರ್ಭದಲ್ಲಿ ದೈವಿಕ ಬಲ ಇಳಿದು ಬರಲು, ನಿನ್ನ ಪ್ರಸನ್ನತೆಯನ್ನು ಅನುಭವಿಸಲು, ಹೊರಗಿರುವಂತ ಎಲ್ಲ ಸಮಸ್ಯೆಗಳಿಂದ ಬಿಡುಗಡೆಯನ್ನು ಹೊಂದಿ ಜಯವನ್ನು ಪಡೆದುಕೊಂಡು ನಿನ್ನ ಘನಪಡಿಸಲು, ಅನೇಕ ಜನರಿಗೆ ಸಾಕ್ಷಿಯಾಗಿ ಜೀವಿಸಲು ಸಹಾಯ. ಈ ಜೀವಳ ವಾಕ್ಯ ಅವ್ರ ಜೀವಿತದಲ್ಲಿ 100% ಕಾರ್ಯ. ಈಗಲೇ ಅದನ್ನು ಮಾಡಿದಕ್ಕಾಗಿ ಸ್ತೋತ್ರ, ಸ್ತೋತ್ರ, ಸ್ತೋತ್ರ. ಯೇಸು ನಾಮದಲ್ಲಿ ಬೇಡಿ ಹೊಂದಿಕೊಡ್ತೇವೆ ಜೀವುಳ್ಳ ತಂದೆಯೇ. ಆಮೇನ್, ಆಮೇನ್. ಕರ್ತನಲ್ಲಿ ಪ್ರಿಯರಾದವರೇ, ದೇವರ ಜೀವುಳ್ಳ ವಾಕ್ಯವನ್ನ, ದೇವರ ಬಲವುಳ್ಳ ವಾಕ್ಯವನ್ನ ಕೇಳಿಸಿಕೊಂಡಿದ್ದೀರಿ. ಜಯವನ್ನ ಪಡೆದುಕೊಂಡವರು ದೇವರ ಮಕ್ಕಳು. ನೀವು ದೇವರ ಮಕ್ಕಳಾಗಿದ್ದೀರಾ. ಜಯ ನಿಮಗೆ ಇಡಲ್ಪಟ್ಟಿದೆ, ಜಯ ನಿಮಗೆ ಕೊಡಲ್ಪಟ್ಟಿದೆ. ನೀವು ದೇವರೊಟ್ಟಿಗೆ ಜೀವಿಸಿ
ಪ್ರಾರ್ಥಿಸಿ ಜಯವನ್ನು ಪಡೆದುಕೊಂಡು ಸಾಕ್ಷಿಯಾಗಿ ಜೀವಿಸಬೇಕೆಂಬುದಾಗಿ ದೇವರು ನಿಮ್ಮಲ್ಲಿ ಎದುರು ನೋಡ್ತಿದ್ದಾರೆ. ನೀವು ನಿಮ್ಮನ್ನು ದೇವರಿಗೆ ಸಮರ್ಪಿಸುವಾಗ ದೇವರು ನಿಮ್ಮ ಜೀವಿತ ಎಲ್ಲವನ್ನ ಮಾಡಿ ನಿಮ್ಮನ್ನು ಆಶೀರ್ವದಿಸ್ತಾರೆ. ಇನ್ನೊಂದು ಅಮೂಲ್ಯವಾದ ವಾಕ್ಯದೊಟ್ಟಿಗೆ ನಿಮ್ಮನ್ನು ಸಂಧಿಸುವವರೆಗೂ ದೇವರ ಕೃಪೆ, ದೇವರ ಶಾಂತಿ, ಸಮಾಧಾನ, ಪರಿಶುದ್ಧಾತ್ಮನ ಆಳ್ವಿಕೆ, ಪರಿಶುದ್ಧಾತ್ಮನ ಒಡೆತನ ನಿಮ್ಮೊಟ್ಟಿಗಿರಲಿ. ದೇವರು ತನ್ನ ಚಿತ್ತಂತೆ ನಿಮ್ಮನ್ನು ಹೇರಳವಾಗಿ ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು.